Hi everyone, welcome back to my channel. This is Nithyagopalyadav. ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಕಾಫಿ ಮಾಡಿಕೊಂಡು ನನ್ನ ಕಾಫಿಯೊಂದಿಗೆ ಇವತ್ತಿನ ದಿನ ನಾನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಟಿಫನ್ ಮಾಡಿಕೊಂಡು ಆಗಲೇ ಅವರು ಆಫೀಸ್ಗೆ ಹೊರಟಿದ್ರು. ಅವರು ಹೋದ್ಮೇಲೆ ನಾನು ಇಲ್ಲಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿದು ಆದಮೇಲೆ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಪೂಜೆ ಮಾಡಬೇಕಾಗಿರೋದ್ರಿಂದ ನಾನು ಇವಾಗ ಮೊದಲಿಗೆ ಪೂಜೆ ಹಳೆಯದೆಲ್ಲ ಏನೇನಿದೆ ಎಲ್ಲ ಈ ಥರ ಕಳಶಕ್ಕಿಟ್ಟಿರೋದನ್ನೆಲ್ಲ ತೆಗಿತಾ ಇದ್ದೀನಿ. ಹಳೆ ಹೂವನ್ನು ಸಹ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡ್ಬಂದು ಆದಮೇಲೆ ಇಲ್ಲೆಲ್ಲ ಹೂವು ಇಟ್ಕೊತಾ ಇದ್ದೀನಿ. ಹೂವು ಎಲ್ಲ ಚೇಂಜ್ ಮಾಡಿ ಕಳಶದಲ್ಲಿರೋ ನೀರನ್ನ ಎಲ್ಲ ಚೇಂಜ್ ಮಾಡಿ ಕಳಶ ಚುಮ್ಮ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ಇವಾಗ ನಾನಿಲ್ಲಿ ಕಳಶನ ಇಟ್ಕೊತಾ ಇದ್ದೀನಿ. ಇದೆಲ್ಲ ಮುಗ್ದು ಆದಮೇಲೆ ನಾನು ಇವಾಗ ದೀಪ ಹಚ್ಕೊತಾ ಇದ್ದೀನಿ. ಹಚ್ಕೊಂಡಾದ್ಮೇಲೆ ನನ್ನ ಪೂಜೆಯನ್ನು ನಾನಿಲ್ಲಿ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ. ಸೊ ನಾನಿಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸಿ ನನಗೊಂದು ಸ್ವಲ್ಪ ಕೆಲಸ ಇತ್ತು ಆಚೆ, ಅಲ್ಲಿ ಹೋಗಿ ಬರಬೇಕು ಅಂತೇಳಿ ಅವ್ರು ಬರೋಷ್ಟೊತ್ತಿಗೆ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿದ್ದೀನಿ. ನಾನು ಬರೋದೇನಾದರೂ ಲೇಟ್ ಆದರೆ ಇಲ್ಲಿ ಸಾಂಬಾರು ಮಾಡಿಟ್ರೆ ಬಂದು ಅನ್ನ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ದಾಲ್ನ ಮಾಡಿಟ್ಟಿದ್ದೆ. ಪಾಲಕ್ ದಾಲ್ ಮಾಡಿದ್ದೆ ನಾನು. ರೈಸ್ ಇವಾಗಲೇ ಮಾಡಿದ್ರೆ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಾಂಬಾರು ಒಂದು ಮಾಡಿಟ್ಟಿದ್ದೆ. ಇದೆಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಾನಿಲ್ಲಿ ದೋಸೆ ಹಾಕ್ಕೊತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 10:45 ಆಗಿತ್ತು. ಇವಾಗ ನಾನು ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಟಿಫನ್ಗೆ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಆಚೆ ಹೋಗಿ ಒಂದು 11:45 ಅಷ್ಟೊತ್ತಿಗೆ ನನ್ನ ಕೆಲಸ ಮುಗೀತು. ನಾನು ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದೆ. ನಮ್ಮ ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೆ ಅವರು ಬರ್ತಾಯಿದ್ರು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ನಾವು ಜಸ್ಟ್ ನಾರ್ಮಲ್ ಚೆಕಪ್ ಮಾಡಿಸೋಣ ಅಂತ ಹೋದ್ವಿ, ಬಟ್ ಆದರೆ ಅಲ್ಲಿ ಬೇರೆಯೇ ಆಯಿತು. ಏನಾಯಿತು ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದಲೇ ನೀವು ವೀಡಿಯೋ ಎಂಡ್ವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಲ್ಲಿ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ದೋಸೆ ಪ್ರಿಪೇರ್ ಮಾಡಿಕೊಂಡು ಇವಾಗ ಅದಕ್ಕೆ ನಾನು ಕಡಲೆಬೀಜ ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದನ್ನು ತಿನ್ಕೊಂಡು ನಾನು ನನ್ನ ಕೆಲಸಕ್ಕೆ ಹೋದೆ. ಅದೆಲ್ಲ ಮುಗಿಸ್ಕೊಂಡು ನಾನು 12 ಗಂಟೆ ಅಷ್ಟೊತ್ತಿಗೆ ಗೊರಗುಂಟೆಪಾಳ್ಯ ಸಿಗ್ನಲ್ ಹತ್ರ ಹೋದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮನೂ ಬಂದಿದ್ದರು. ಅಲ್ಲೇ ನಾವು ಒಂದೊಂದ್ಸಲಿ ಎಲ್ಲ ಚೆಕಪ್ ಮಾಡಿಸಿದೆ ನಮ್ಮ ಅಪ್ಪಂಗೆ. ಸೊ ನೆಕ್ಸ್ಟ್ ಇವಾಗ ಇಲ್ಲೇ ಒಂದ್ಸಲಿ ತೋರಿಸೋಣ ಅಂತ ಹೋದ್ವಿ. ಬಟ್ ಆದರೆ ನಮ್ಮ ಅಪ್ಪಂಗೆ ಸ್ಯಾಚುರೇಷನ್ ಲೆವೆಲ್ ತುಂಬ ಕಡಿಮೆ ಆಗಿತ್ತು, 86 ಆ ಥರ ಆಗಿತ್ತು. ಸೊ ಅದಕ್ಕೆ ಅವರು ಡಾಕ್ಟ್ರು ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ನಾನು ನಮ್ಮಪ್ಪ ನಮ್ಮಮ್ಮ 3 ಜನ. ನನಗೇನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಅಡ್ಮಿಟ್ ಆಗೋದಾ ಬೇಡವಾ, ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೂ ಟೈಮ್ ಇಲ್ದಂಗೆ ಆಗೋಯ್ತು. ಸೊ ಅದಕ್ಕೆ ಇನ್ನೇನು ಹಿಂದೆ ಮುಂದೆ ನೋಡ್ದಲೇ ಅಡ್ಮಿಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಒಂದ್ಸಲಿ ಮಾತಾಡಿ ನಾನು ನೆಕ್ಸ್ಟ್ ಇಲ್ಲಿ ಅಡ್ಮಿಟ್ ಮಾಡಿಸ್ದೆ. ನನಗೆ ಫುಲ್ ಭಯ ಆಗ್ತಾಯಿತ್ತು. ಏನಕ್ಕೆ ಅಡ್ಮಿಟ್ ಮಾಡಿಸ್ಕೊತಿದ್ದಾರೆ, ಏನಾದರೂ ಜಾಸ್ತಿ ಹುಷಾರಿಲ್ವಾ ಹಿಂಗೆ ಎಲ್ಲ ಕೇಳಿದೆ ನಾನು ಡಾಕ್ಟ್ರ್ ಹತ್ರ. ಬಟ್ ಅವರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಅಪ್ಪಗೆ ಸ್ವಲ್ಪ ಉಸಿರಾಡೋದಕ್ಕೆ ತೊಂದರೆ ಆಗ್ತಾಯಿತ್ತು. ಸೊ ಅದಕ್ಕೆ ಹಾಸ್ಪಿಟ್ಲಲ್ಲಿದ್ದರೆ ಒಳ್ಳೇದಾಗುತ್ತೆ, ಒಂದು 2-3 ದಿನ ಅಡ್ಮಿಟ್ ಮಾಡಿಸ್ಕೊತೀವಿ, ಕ್ಯೂರ್ ಆಗ್ತಾರೆ ಅಂತ ಹೇಳ್ತಾಯಿದ್ರು. ಓಕೆ ಸರಿ ಅಂತ ಹೇಳಿ ಅಡ್ಮಿಟ್ ಮಾಡಿದ್ವಿ. 12:15 ಅಷ್ಟೊತ್ತಿಗೆ ನಾವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡ್ವಿ. ನಾವು ಒಂದು ಕಾಲು ಅಷ್ಟೊತ್ತಿಗೆಲ್ಲ ಅಡ್ಮಿಟ್ ಮಾಡಿಸಿದೆ ನಾನು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನನ್ನ ತಮ್ಮಂಗೆ ಇನ್ಫಾರ್ಮ್ ಮಾಡಬೇಕು ಅಂತ ಇದ್ದೆ. ಬಟ್ ಅವ್ನಿಗೆ ಎಕ್ಸಾಮ್ ಇತ್ತು. ಸೊ ನಾನು 5 o'clock ಗಂಟ ವೆಯ್ಟ್ ಮಾಡಿ ಎಕ್ಸಾಮ್ ಮುಗಿದ ತಕ್ಷಣ ನಾನು ಅವನಿಗೆ ಫೋನ್ ಮಾಡಿದೆ, ಹಿಂಗಾಯಿತು ಅಂತ ಹೇಳ್ಬಿಟ್ಟು. ಸರಿ ಅವನೇನು ಟೆನ್ಷನ್ ತೊಗೊಬೇಡ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು 8 o'clock ಅಷ್ಟೊತ್ತಿಗೆಲ್ಲ ಹಾಸ್ಪಿಟ್ಲಿಗೆ ಬಂದ. ಅವನು 3:30, 4 o'clock ಅಷ್ಟೊತ್ತಿಗೆಲ್ಲ ನಮ್ಮ ಮನೆಯವ್ರು ಬಂದರು ಆಫೀಸಿಂದ. ಸೊ ಹಂಗೆ ನಮ್ಮಪ್ಪನ ನೋಡ್ಕೊಂಡವರು ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ. ಅವ್ರಿಗೆ ಊಟ ತೊಗೊಂಡು ಹೋಗೋಣ ಅಂತ ಹೇಳಿ 8:15 ಅಷ್ಟೊತ್ತಿಗೆಲ್ಲ ನಾನು ಅವ್ರ ಊಟಕ್ಕೆ ತೊಗೊಂಡೋಗಿ ಕೊಟ್ಟು ಒಂದು 10:30 ತನಕ ಇದ್ಬಿಟ್ಟು ನೆಕ್ಸ್ಟ್ ನಮ್ಮ ಅಮ್ಮನ ಕರ್ಕೊಂಡು ನನ್ನ ಮನೆಗೆ ಬಂದೆ. ನನ್ನ ತಮ್ಮ ಇರ್ತಾನೆ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು. ನನಗೆ ನನ್ನ ತಮ್ಮಂಗೆ ಹೇಳೋ ತನಕನೂ ಫುಲ್ ಟೆನ್ಷನ್ ಇತ್ತು. ಅವ್ನಿಗೆ ಹೇಳಿದ ತಕ್ಷಣ ನನಗೊಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ಅವ್ನು ಬಂದಮೇಲಂತೂ ನಾನು ಓಕೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಹತ್ರ ಆರಾಮಾಗಿ ಓಡಾಡಿಕೊಂಡು ಅವ್ರಿಗೆ ಊಟ ಗೀಟ ಎಲ್ಲ ತೊಗೊಂಡೋಗಿ ಕೊಡ್ತಾಯಿದ್ದೆ. ಅವ್ರನ್ನ ಮಂಡೇ ಅಡ್ಮಿಟ್ ಮಾಡಿದ್ದು
ಬುಧವಾರ ಸಂಜೆ ಒಂದು 4 o'clock ಅಷ್ಟೊತ್ತಿಗೆಲ್ಲ ಡಿಸ್ಚಾರ್ಜ್ ಮಾಡಿದ್ರು, ಮನೆಗೆ ಕರ್ಕೊಂಬಂದೆ. ಅವ್ರು ಚೆನ್ನಾಗಿದ್ದಾರೆ. ಇವಾಗ ಸ್ಯಾಚುರೇಷನ್ ಎಲ್ಲ ಹಾಸ್ಪಿಟ್ಲಿಂದ ಬಂದು ಆದಮೇಲೆ ಒಂದು 94, 95 ಬರ್ತಾಯಿತ್ತು. ಇವಾಗ 97, 98 ಚೆನ್ನಾಗಿ ಬರ್ತಾಯಿದೆ. ಖುಷಿ ಆಯಿತು. 4 days ಏನೋ ಅವ್ರ ಮನೆಯಲ್ಲಿದ್ದರು. ಆದಮೇಲೆ ಮಂಡೇ ಇನ್ನೊಂದ್ಸಲಿ ಜನರಲ್ ಚೆಕಪ್ ಇತ್ತು, ಬರೋಕ್ಕೆ ಹೇಳಿದರು. ಅದನ್ನು ಮುಗಿಸ್ಕೊಂಡು ಅವರು ಓಕೆ ಎಲ್ಲ ಫೈನ್ ಅಂತ ಹೇಳಿದರು ಡಾಕ್ಟ್ರು. ಸೊ ಅದಕ್ಕೆ ಅವರು ಊರಿಗೆ ವಾಪಸ್ ಹೋದರು. ನಮ್ಮ ಅಪ್ಪ ಅಮ್ಮ ಬಂದಿದ್ದೀನೇ ಮತ್ತೆ ವಾಪಸ್ ಊರಿಗೆ ಹೋದ್ರು. ಅವ್ರಿಗೆ ಇನ್ನೊಂದು ಸ್ವಲ್ಪ 15 days ಏನೋ ಟೈಮ್ ಇತ್ತು ಮತ್ತೆ ಹಾಸ್ಪಿಟಲ್ನಾಗ ತೋರಿಸೋದಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಅವರು ಈ ಮಂತ್ ಬರ್ತಾರೆ. ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಚೆನ್ನಾಗಿದ್ದರೆ, ಎಲ್ಲರೂ ಆರೋಗ್ಯವಾಗಿದ್ದರೆ ಏನೋ ಒಂಥರ ನೆಮ್ಮದಿ. ಒಬ್ಬರಿಗೆ ಹುಷಾರಿಲ್ಲ ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ, ಟೆನ್ಷನ್ ಆಗೋಗುತ್ತೆ. ಓಕೆ, ಇದಿರಲಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಕಬಾಬ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು 1/4 kg ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ವಾಶ್ ಮಾಡಿ ಇದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಗಲೇ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಬಾಬ್ ಪೌಡ್ರನ್ನ ಯೂಸ್ ಮಾಡಬೇಕಾದ್ರೆ ಅದರಲ್ಲೂ ಉಪ್ಪು ಸೇರಿಸಿರ್ತಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಇದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಪ್ಯಾಕೆಟಷ್ಟು ಕಬಾಬ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಎಗ್ನ ಈ ಥರ ಹೊಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಬಾಬ್ ಪೌಡ್ರ್ ನಾವು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಸಹ ನಾನಿಲ್ಲಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಪೂನ್ನ ತೊಗೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ನೋಡ್ಬೋದು ಈ ಥರ ನೀಟಾಗೆಲ್ಲ ಕಲಿಸ್ಕೊಂಡು ಆದಮೇಲೆ ನಾನು ಇದನ್ನು ಒಂದು 1/2 hour to 1 hour ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀನಿ. ಇದು ಚಿಕನ್ನು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚೆನ್ನಾಗಿ ಬರುತ್ತೆ ಕಬಾಬು. ನೆಕ್ಸ್ಟ್ ನೋಡ್ಬೋದು ನಾನು 1 hour ಆದಮೇಲೆ ಇಲ್ಲಿ ಒಂದು ಬಾಣಲಿಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಒಂದೊಂದು ಪೀಸ್ನ ನಾನು ಇಲ್ಲಿ ಸ್ಪೂನಿಂದ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡು ಆದಮೇಲೆ ಇದನ್ನು ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬ್ರೌನ್ ಆಗುತ್ತೆ, ಇಲ್ಲ ಲೋ ಫ್ಲೇಮಲ್ಲಿ ಇಕ್ಕಿದ್ರೆ ನೀಟಾಗಿ ಇದಾಗಲ್ಲ. ಸೊ ಅದಕ್ಕೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಇವಾಗ ಕಬಾಬ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಬಾಬ್ ಅಂತೂ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.